ಕಟ್ಟಡ ಸಾಮಗ್ರಿಗಳು, ಗೃಹ ಅಲಂಕಾರಿಕ ವಸ್ತುಗಳು ಹಾಗೂ ಆಸ್ತಿಗಳ ಪ್ರದರ್ಶನವಾದ ಬಿಲ್ಡ್ ಎಕ್ಸ್ಪೋ 2025 ಅನ್ನು ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಇಂಜಿನಿಯರ್ಸ್ ಲೋಕಲ್ ಸೆಂಟರ್ ಧಾರವಾಡ ಮತ್ತು ಟರ್ಬೋ ಸ್ಟೀಲ್ ಸಂಯುಕ್ತ ಆಶ್ರಯದಲ್ಲಿ ಡಿಸೆಂಬರ್ 26-25ರಂದು ಕೆಸಿಡಿ ಆವರಣದಲ್ಲಿ ಆಯೋಜಿಸಲಾಗಿದೆ ಎಂದು ಕಾರ್ಯದರ್ಶಿ ಸಿದ್ದನಗೌಡ ಪಾಟೀಲ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಬಿಲ್ಡಿಂಗ್ ಮಟೀರಿಯಲ್ ಬಿಲ್ಡ್ ಎಕ್ಸ್ಪೋನ ಇಲ್ಲಿ ನಾವು ಮಾಡಿದ್ದು ಅಲ್ಲಿ ಕಲಾಪವನ ಗ್ರೌಂಡಲ್ಲಿ ಮಾಡ್ತಿರ್ತೀವಿ. ಈ ಸಾರಿ ಅಲ್ಲಿ ಸ್ವಲ್ಪ ಡೆವಲಪ್ಮೆಂಟ್ ವರ್ಕ್ ನಡೀತಾ ಇದೆ. ನಾವು ಈ ಸಾರಿ ಅದು ಶಿಫ್ಟ್ ಮಾಡಿ ಇಲ್ಲಿ ಕನ್ನಡ ಕಾಲೇಜ್ ಗ್ರೌಂಡಲ್ಲಿ ಮಾಡ್ತಾ ಇದ್ದೀವಿ. ಇದರಿಂದ ಸುಮಾರು ಜನ ನಮ್ಗೆ ಮೇಲೆ ಹೇಳ್ತಾರೆ, ನೀವು ವರ್ಷಕ್ಕೊಮ್ಮೆ ಮಾಡ್ರಿ ಅಂತ. ಬಟ್ ಇಟ್ ಟೇಕ್ಸ್ ಮೋರ್ ಟೈಮ್, ಭಾಳ ಕೆಲಸ ಆಗುತ್ತೆ. ಸೊ ಹೀಗಾಗಿ ನಾವು ಒಂದು ಜನಕ್ಕಾಗಲಿ ನಮ್ಮ ವಿದ್ಯಾರ್ಥಿಗಳಾಗಲಿ ನಾಲೆಜ್ ಅಪ್ಡೇಷನ್ ಮತ್ತು ಮಾರ್ಕೆಟಲ್ಲಿ ಏನು ಹೊಸ ಮಟ್ಟಲು ಬಂದವು ಇದ್ರ ಬಗ್ಗೆ ತಿಳುವಳಿಕೆ ಸಲುವಾಗಿ ನಾವು ಇದರಿಂದ ಬರ್ತಾ ಹೇಗಾಗಿದೆ ಅಂದರೆ, ಈ ಒಂದು 2 ತಿಂಗಳು ನಾವೆಲ್ಲ ಕೆಲಸ ಮಾಡ್ತೀವಿ. ನಾವೆಲ್ಲ ಹಿಂದಿನ ಸಲ ಅಸೋಸಿಯೇಷನ್ ಕೂಡ್ಕೊಂಡು ಕೆಲಸ ಮಾಡ್ತೀವಿ. ಮುಂದಿನ ರಾತ್ರಿವರೆಗೂ ನಾವು ಮಾಡ್ತೀವಿ. ಅದೊಂದು ಅನ್ಯೋನ್ಯತೆ ಬೆಳಿತೈತಿ. ಇದರಿಂದ ನಮ್ಮ ಅಸೋಸಿಯೇಷನ್ ಸಂಘಟನೆ ಒಂದು ಸ್ಟ್ರಾಂಗ್ ಆಗ್ತೈತಿ ಮತ್ತು ಸಮಾಜಕ್ಕೆ ಒಂದು ನಾವು ಹೆಲ್ಪ್ ಮಾಡಿದಾಗತ್ತೆ. ಮತ್ತು ನಮ್ಮಲ್ಲಿ ಇರುವ ಇಂಜಿನಿಯರ್ಗಳಿಗೆ ಹೆಂಗ್ ಬಡ್ಡಿ ಬಿಸ್ನೆಸ್ ಆಗಲಿ ಇವ್ರಿಗೆ ಅಪ್ಡೇಷನ್ ಆಗುತ್ತೆ ಅಂತ ತಿಳ್ಕೊಂಡು ಮಾಡ್ತಾ ಇದ್ವಿ. ಈ ಸಾರಿ ಆಕ್ಚುಲಿ ನಮ್ಗೆ ಕಲಾಭವನ ಇಲ್ಲ ನಾವೇನು ಮಾಡ್ಬೇಕು ಮಾಡಾಕತ್ತೀವಿ. ಥ್ಯಾಂಕ್ಸ್ ಟು ಕರ್ನಾಟಕ ಯೂನಿವರ್ಸಿಟಿ ಅವರಿಗೆ ನಾವು ಗ್ರೌಂಡಲ್ಲಿ ನಮಗೆ ಮಾಡಿಕೊಡ್ಲಿಕ್ಕೆ ಅವಕಾಶ ಮಾಡಿಕೊಟ್ರು. ಅದೇ ರೀತಿ ಈಗ ನಾವು ಮುಂದೆ ಜಾಗ ಚೇಂಜ್ ಮಾಡಿದ್ವಿ. ಜನಕ್ಕೆ ಕನ್ಫ್ಯೂಸ್ ಆಗಬಾರ್ದಕ್ಕೆ ಒಂದು ಬಿಲ್ಡ್ ಎಕ್ಸ್ಪೋ ಒಂದು ಇದನ್ನ ಪ್ರಚಾರ ಮಾಡಿಕೊಂಡು ವೆಹಿಕಲ್ ಮಾಡಿದ್ದೀವಿ. ಅದನ್ನು ಒಂದು ಬ್ಯಾನರ್ ಹಾಕಿ ಅದ್ರ ಮೇಲೆ ವಾಯ್ಸ್ ಕೊಟ್ಟು ಇದು ಮಾಡಿದ್ದೀವಿ. ಅದು ನಾವು ಮಾಡಿ ತಮಗೆಲ್ಲ ನಮಗೆಲ್ಲ ಧನ್ಯವಾದ ಹೇಳ್ಬೇಕು. ಯಾಕಂದ್ರೆ ನೀವೆಲ್ಲರೂ ಮೀಡಿಯಾದಾಗ ಅದನ್ನ ಇದು ಕೊಟ್ರಿ, ಪ್ರಚಾರ ಕೊಟ್ರಿ. ಸೊ ಜನಕ್ಕೆ ಅದು ಗೊತ್ತಾಯ್ತು, ಇಲ್ಲ ಹೀಗೆ ಕಲಾಭವನ ಬಿಟ್ಟಾಗ ಹಿಂಗೆ ಮಾಡಕತ್ತಾರ ಅಂತ ಹೇಳಿ. ಸೊ ತಮಗೆಲ್ಲ ಮತ್ತೊಮ್ಮೆ ಧನ್ಯವಾದ ಹೇಳ್ತೀನಿ. ಇದೇ ರೀತಿ ಈಗ 26, 27, 28 ಈ 3 ದಿವಸ ನಮ್ಮ ನಮ್ಮ ಕೆಸಿಡಿ ಗ್ರೌಂಡ್ ಹಮ್ಮಿಕೊಂಡಿದ್ದೀವಿ. ಈ ಸಾರಿ ಏನಾಗಿದೆ, ನಾವು 3 ದಿನಗಳು ಒಂದು ಕಾರ್ಯಕ್ರಮ ಆಗ್ತೇವೆ. ಮೊದಲನೇ ದಿವಸ ಉದ್ಘಾಟನೆ ಮಾಡ್ತಾ ಇದ್ದೀವಿ. ಅದಕ್ಕೆ ಮುಂಜಾನೆ 11 ಗಂಟೆಗೆ ಇರುತ್ತೆ. ತಮ್ಮೆಲ್ಲ ಇಂಟ್ರೊಡ್ಯೂಷನ್ ಕೊಡ್ತಿದ್ದೀವಿ. ಅದರಿಂದ ಬೆಳವರು ಬರ್ತಾರೆ. ಆಮೇಲೆ ಬೆಂಟ್ ತೆಂಗಿನಕಾಯಿ ಅವರು, ಅದೇ ರೀತಿ ನಮ್ಮ ಯೂನಿವರ್ಸಿಟಿ BC ಅವರು ಬರ್ತಾರೆ. 2ನೇ ದಿವಸ ನಮ್ಮ ಇದ್ರ ಬಗ್ಗೆ ಅಂದ್ರೆ ಕೈ ಬಿಡಿ ಮಾಡ್ತಾ ಇದ್ದೀವಿ ನಾವು. ಈ ನಮ್ಮ ಎಕ್ಸಿಬಿಷನ್ 66 ತೊಗೊಳ್ಬೋದು. ಯಾರ್ಯಾರ ಏನೇನು ಡೀಲ್ ಮಾಡ್ತಾರೆ, ಯಾಕಂದ್ರೆ ಮುಗಿದ ಮೇಲೆ ಅವರು ನಮ್ಗೆ ಡೀಲ್ಸ್ ಅದೊಂದು ಕೈ ಬಿಡಿ ರೆಡಿ ಮಾಡಿ ಯಾರ್ಯಾರು ಯಾವ ಮಟ್ಟದಲ್ಲಿ ಸೇಮ್ ಡೀಲ್ ಮಾಡ್ತಾರೆ ಎಲ್ಲರಿಗೂ ಇನ್ಫಾರ್ಮೇಶನ್ ಇರುತ್ತೆ. ಕೈ ಬಿಟ್ಟು ರೆಡಿ ಮಾಡ್ತಾ ಇದ್ದೀವಿ, ಅದು ಇರುತ್ತೆ. ಮತ್ತೆ 3ನೇ ದಿವಸ ನಾವು ಕ್ಲೋಸಿಂಗ್ ಸೆರೆಮನಿ ಮಾಡ್ತಾ ಇದ್ವಿ. ಬಸವರಾಜ್ ಹೊರಟ್ಟಿ ಅವರು ಬರ್ತಾ ಇದ್ದಾರೆ. 2ನೇ ದಿವಸಕ್ಕೆ ನಮ್ಮ ಇದೇ ಸರ್ಜರಿ ಅವರು ಮತ್ತೆ ಇಸ್ಮಾಯಿಲ್ ಕರ್ನಾಟಕ, ಅದೇ ರೀತಿ ನಮ್ಮ ಕೆಸಿಡಿ ಸೈನ್ಸ್ ಕಾಲೇಜ್ ಪ್ರಿನ್ಸಿಪಾಲ್ ಮೇಡಮ್ ಸಾಳುಕಿ ಅವರು ಬರ್ತಾ ಇದ್ದಾರೆ. ಅವರು ಎಲ್ಲ ಕೂಡ ಕೈ ಬಿಡಿ ಬಿಡುಗಡೆ ಮಾಡ್ತಾರೆ. 3ನೇ ದಿವಸ ಕ್ಲೋಸಿಂಗ್ ಸೆರೆಮನಿ ಇರುತ್ತೆ. ಕ್ಲೋಸಿಂಗ್ ಸೆರೆಮನಿಗೆ ಬಸವ ಹೊರಟು ಬರ್ತಾ ಇದ್ದಾರೆ. ಮತ್ತು ಇದೆಲ್ಲ ಮೀರಿ ಹೊರತಾಗಿ ನಾವು ಸ್ವಲ್ಪ ಬರೀ ನಮ್ಮದೇ ಎಕ್ಸಿಬಿಷನ್ ಆಯ್ತು. ನಮ್ಮ ಧಾರವಾಡದ ಸುತ್ತಮುತ್ತ ಇರುವ ಕಲಾವಿದರಿಗೆ, ಜನಪದ ಆಗಲಿ ಹಳ್ಳಿ ಜನಕ್ಕಾಗಲಿ ಒಂದು ಅವ್ರ ಕಲೆ ಪ್ರೋತ್ಸಾಹ ಕೂಡ ಅನ್ನೋದಕ್ಕೆ ಒಂದು ಸ್ಟೇಜ್ ಮಾಡಿ ಹೊರಗಡೆ ಒಂದು ಸ್ಟೇಜ್ ಮಾಡ್ತಾ ಇದ್ದೀವಿ. ಮಾಡಿ ನಮ್ಮ ಕೂಡ ಪುಟಾದಿ ಗವಾಯಿ ಕಲಾ ಪ್ರತಿಷ್ಠಾನದ ಸೆಕ್ರೆಟರಿ ಆದ ನಮ್ಮ ಮಾತಾಡ ಕತ್ತಿ ನಮ್ಮ ಕೂಡಿದ್ದಾರೆ. ಸೊ ಅವರು ಅದು ಜನಕ್ಕೆ ಒಂದು ಅವರು ತಮ್ಮ ಕಲೆ ಪ್ರದರ್ಶಿಸಕ ಹೊರಗಡೆ ಒಂದು ಇದು ಮಾಡಿ ಇದ್ರೊಟ್ಟಿಗೆ ನಮ್ಮ ಎಕ್ಸಿಬಿಷನ್ ಕೂಡ ಅದು ಒಂದು ಮಾಡ್ತಾ ಇದ್ವಿ. ಈ ಪ್ರದರ್ಶನವು ಸಿವಿಲ್ ಇಂಜಿನಿಯರ್ಗಳು, ವಾಸ್ತುಶಿಲ್ಪಿಗಳು, ಗುತ್ತಿಗೆದಾರರು, ಕುಶಲ ಕಾರ್ಮಿಕರು ಹಾಗೂ ಮನೆ ಕಟ್ಟಲು ಯೋಜಿಸುತ್ತಿರುವವರಿಗೆ ಅತ್ಯಂತ ಉಪಯುಕ್ತವಾಗಿದ್ದು, ಕಟ್ಟಡ ನಿರ್ಮಾಣಕ್ಕೆ ಬೇಕಾದ ಎಲ್ಲಾ ಗುಣಮಟ್ಟದ ಸಾಮಗ್ರಿಗಳು ಒಂದೇ ಕಡೆ ಲಭ್ಯವಾಗಲಿವೆ ಎಂದರು. ಪ್ರದರ್ಶನದಲ್ಲಿ 66 ಮಳಿಗೆಗಳು ಇರಲಿದ್ದು, ರಾಷ್ಟ್ರೀಯ ಹಾಗೂ ಬಹುರಾಷ್ಟ್ರೀಯ ಕಂಪನಿಗಳು ಸಿಮೆಂಟ್, ಸ್ಟೀಲ್, UPVC ಕಿಟಕಿ ಬಾಗಿಲು, ಸೋಲಾರ್ ಹೀಟರ್, ನೆಲಹಾಸು, ರಾಸಾಯನಿಕಗಳು ಸೇರಿದಂತೆ ಎಲ್ಲಾ ಕಟ್ಟಡ ಸಾಮಗ್ರಿಗಳನ್ನು ಪ್ರದರ್ಶಿಸಲಿವೆ. 6ರಂದು ಬೆಳಗ್ಗೆ 11ಕ್ಕೆ ಶಾಸಕ ಅರವಿಂದ ಬೆಲ್ಲದ ಉದ್ಘಾಟಿಸುವರು. 28ರಂದು ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಸಮಾರೋಪ ಭಾಷಣ ಮಾಡುವರು. 3 ದಿನಗಳ ಕಾಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ.
ಈ ಪ್ರದರ್ಶನವು ಸಾರ್ವಜನಿಕರಿಗೆ ಉಚಿತವಾಗಿದ್ದು, ಕಟ್ಟಡ ಕ್ಷೇತ್ರದ ಎಲ್ಲರಿಗೂ ಮಾಹಿತಿ ಮತ್ತು ಮಾರ್ಗದರ್ಶನ ನೀಡಲಿದೆ ಎಂದು ತಿಳಿಸಿದರು.